ಹಲೋ, ಗುಡ್ ಈವ್ನಿಂಗ್ ಫ್ರೆಂಡ್ಸ್. ನೋಡಿ, ಇಲ್ಲಿ ನಾನು ಒಂದು ಮುಖ್ಯವಾದ ವಿಷಯ ತೋರಿಸ್ತಾ ಇದ್ದೀನಿ. ಇದೇನೆಂದರೆ ಛತ್ರಿ. ಛತ್ರಿ ಯಾರಿಗೆಲ್ಲ ಗೊತ್ತಿಲ್ಲ, ಎಲ್ರಿಗೂ ಗೊತ್ತಿದೆ. ಆದರೆ ಛತ್ರಿ ಎಷ್ಟು ಮಹತ್ವದ್ದು ಅಂತಂದರೆ ಬಿಸಿಲಿಗೆ ಕಾಪಾಡುತ್ತೆ, ಮಳೆಗೂ ಕಾಪಾಡುತ್ತೆ. ಹಾಗೆಯೇ ಆ ಛತ್ರಿ ಕೂಡ ನಮ್ಮ ಮನೆಯಲ್ಲಿ ಇದ್ದರೆ ಒಂದು ಸ್ವಂತ ಮನೆ ಕೂಡ ನಮ್ಮದಾಗುತ್ತೆ ಅಂತ ಅದರ ಬಗ್ಗೆ ಇನ್ನೂ ಯಾರು ನಿಮಗೆ ಹೇಳಿಕೊಟ್ಟಿರೋಕ್ಕಿಲ್ಲ. ಹಾಗೆಯೇ ನಾವು ಛತ್ರಿಯನ್ನು ನೀಟಾಗಿ ಅದನ್ನು ಕಡ್ಡಿ ಮುರಿದೇ ಇರೋ ಥರ, ಹಾಗೆಯೇ ಆ ಕಡ್ಡಿಗಳನ್ನು ಚೆಲ್ಲಾಪಿಲ್ಲಿ ಆಗದೆ ಇರೋ ಥರ ಛತ್ರಿನ ನೀಟಾಗಿ ಇಟ್ಕೋಬೇಕು. ಹಾಗೆಯೇ ಛತ್ರಿನ ಅಲ್ಲಿ ಇಲ್ಲಿ ಆಗಲಿ ಈ ಬೇರೆಯವ್ರ ಮನೆಯಲ್ಲಾಗಲಿ ಬಿಟ್ಟು ಬರಬಾರ್ದು. ಯಾಕೆ ಅಂದರೆ ನೀವೇನಾದರೂ ಬೇರೆಯವ್ರ ಮನೆಯಲ್ಲಿ ಛತ್ರಿ ಬಿಟ್ಟು ಬಂದರೆ ಅವರ ಅದೃಷ್ಟ ಕುಲಾಯಿಸುತ್ತೆ. ಏನು ಅಂತಂದರೆ ನೀವು ಛತ್ರಿ ಬಿಟ್ಟು ಬಂದರೆ ಇದು ಏನಂದರೆ ಛತ್ರಿ ಅಂದರೆ ನೆರಳು. ಇದರಿಂದ ಏನಾಗುತ್ತೆ, ಅವರಿಗೆ ಒಂದು ಸ್ವಂತ ಮನೆಯನ್ನು ತಗೊಳ್ಳೋ ಅಂಥದ್ದು ಅದೃಷ್ಟ ಬರುತ್ತೆ. ಹಾಗಾಗಿನೇ ಛತ್ರಿನ ಯಾವುದೇ ಕಾರಣಕ್ಕೂ ಯಾರ ಮನೆಯಲ್ಲೂ ಬಿಟ್ಟು ಬರಬೇಡಿ. ಅದು ಲಕ್ಷ್ಮಿಗಿಂತ ದೊಡ್ಡ ಮಹಾಲಕ್ಷ್ಮಿ ಅಂತಲೂ ಅದನ್ನು ಹೇಳ್ಬೋದು. ಅದಕ್ಕೇ ಛತ್ರಿನ ಉಪಯೋಗ ಮಾಡುವಾಗ ಇನ್ನೊಂದೇನೆಂದರೆ ಕಲರ್ ಕೋಡ್ ಇರುತ್ತೆ. ಯಾವ ಥರ ಅಂದರೆ ಬ್ಲ್ಯಾಕ್ ಜಾಸ್ತಿ ಉಪಯೋಗ ಮಾಡೋದ್ರಿಂದ ಏನಾಗುತ್ತೆ, ಬಿಸಿಲಿನ ತಾಪವನ್ನು ಹೀರ್ಕೊಳ್ಳುತ್ತೆ, ಅಂದರೆ ತಡೆಯುತ್ತೆ, ನಮಗೆ ಏನು ಮಾಡುತ್ತೆ, ಪ್ರೊಟೆಕ್ಷನ್ ಕೊಡುತ್ತೆ. ಕಲರ್ಸ್ ಛತ್ರಿಗಳು ಸಾಮಾನ್ಯವಾಗಿ ಕಡಿಮೆ ಕೊಡುತ್ತವೆ ಅಂತ ಅದರ ನಂಬಿಕೆ ಇದೆ. ಅದಕ್ಕೆ ಜಾಸ್ತಿನೇ ಎಲ್ಲಿ ಮಾರ್ಕೆಟಲ್ಲಿ ಬರೋವೆಲ್ಲ ಜಾಸ್ತಿನೇ ಯಾವುದು ಅಂದರೆ ಬ್ಲ್ಯಾಕ್, ಕಪ್ಪು ಬಣ್ಣದ ಛತ್ರಿಗಳು ಮಾರಾಟಕ್ಕೆ ಸಿಗುತ್ತವೆ. ಹಾಗೆಯೇ ಈ ಛತ್ರಿ ಬಗ್ಗೆ ಮಹತ್ವ ಏನಂದರೆ, ನಾವು ಮಳೆಗಾಲದಲ್ಲಿ ಓಡಾಡಬೇಕಾದ್ರೆ ಛತ್ರಿ ಇಲ್ಲ ಅಂತಂದರೆ ನಾವು ಅಲ್ಲಿ ಇಲ್ಲಿ ಮರ ಗಿಡ ಹುಡುಕೊಂತ ಹೋದಾಗ ಏನಾಗುತ್ತೆ, ನಾವು ಒದ್ದೆ ಆಗ್ತೀವಿ. ಅದಕ್ಕೆ ನಾವೇನು ಮಾಡ್ತೀವಿ, ಛತ್ರಿನ ಬ್ಯಾಗಲ್ಲಿ ಯಾವಾಗಲೂ ಇಟ್ಕೊಂಡು ಓಡಾಡಬೇಕಾಗುತ್ತೆ. ಹಾಗೆಯೇ ಬಿಸಿಲಿನ ರಕ್ಷಣೆ ಹೇಗೆ ಮಾಡುತ್ತೆ ಅಂದರೆ, ನಮ್ಮ ಮುಖಕ್ಕೆ ಏನು ಅಂತಂದರೆ, ಈಗ ಸನ್ಬರ್ನ್ ಆಗಿಬಿಡುತ್ತೆ ಒಂದೊಂದು ಸಲ, ಅದನ್ನು ಪ್ರೊಟೆಕ್ಷನ್ ಮಾಡುತ್ತೆ. ಸನ್ಬರ್ನ್ ಒಂದ್ಸಲ ಆಯಿತು ಅಂತಂದರೆ ಸನ್ಬರ್ನು ಅದು ಮತ್ತೆ ಪದೇ ಅದೇನಾಗುತ್ತೆ, ಒಂಥರ ಬಂಗ್ ಥರ ಕುತ್ಕೊಂಡ್ಬಿಡುತ್ತೆ, ಅದು ಹೋಗೋದಿಲ್ಲ. ಹಾಗಾಗಿನೇ ಅದರ ಅವಶ್ಯಕತೆಯೂ ಛತ್ರಿ ಅವಶ್ಯಕತೆ ತುಂಬ ಇದೆ. ಹಾಗಾಗಿನೇ ಪಿಗ್ಮೆಂಟೇಷನ್, ಬಂಗು ಬರದೇ ಇರೋ ಥರ ನೋಡ್ಕೋಬೇಕು ಅಂತಂದರೆ ಛತ್ರಿ ಅಂಬ್ರೆಲಾನ ಯೂಸ್ ಮಾಡ್ಕೊಳ್ಳಿ. ಆದರೆ ಇವ್ರ ಮನೆಯಲ್ಲಿ ಬಿಟ್ಟು ಬರಬೇಡಿ. ಯಾಕೆ ಅಂತಂದರೆ ನಾನು ಹೇಳಿದೆ, ಅದರ ಅದೃಷ್ಟ ಏನಾಗುತ್ತೆ ಅಂದರೆ ಇನ್ನೊಬ್ಬರ ಮನೆಗೆ ಹೋಗುತ್ತೆ ಛತ್ರಿಯಿಂದ ಅಂತ ಹೇಳಿಬಿಟ್ಟು ನಾನು ಹೇಳಿದ್ದೀನಿ. ಹಾಗೆಯೇ ಜಾಸ್ತಿ ಛತ್ರಿಗಳು ಇರೋದ್ರಿಂದ ಮನೆಯಲ್ಲಿ ಉಪಯೋಗ ಇದ್ದಾವೆ. ಜಾಸ್ತಿ ಜನ ಇದ್ದಾಗ ಜಾಸ್ತಿ ಛತ್ರಿಗಳು ತಗೊಳ್ಳಿ, ಕಡಿಮೆ ಜನ ಇದ್ದಾಗ ಕಡಿಮೆ, ಒಬ್ಬರಿದ್ದಾಗ ಒಂದೇ ಛತ್ರಿ ಸಾಕಾಗುತ್ತೆ ಮನೆಯಲ್ಲಿ. ಅದನ್ನು ನೀಟಾಗಿ ಇಟ್ಕೋಬೇಕು. ಕಡ್ಡಿ ಮುರಿದೇ ಇರೋ ಥರ, ಕಡ್ಡಿ ಕೀಳದೇ ಇರೋ ಥರ, ದಾರ ಕಟ್ಟಾಗದೇ ಇರೋ ಥರ. ನೋಡಿ, ಇದು ಒಂದು ಮನೆ, ಸ್ವಂತ ಸೂರು ಅಲ್ವಾ ಛತ್ರಿ ಅಂದರೆ, ಸ್ವಂತ ಸೂರು. ಅದಕ್ಕೆ ಸ್ವಂತ ಸೂರು ಅಂದರೆ ಮನೆಯೇ, ಅದಕ್ಕೆ ನೆರಳು. ಅದಕ್ಕೆ ಇವ್ರ ಮನೇಲಿ ಛತ್ರಿಯನ್ನು ಬಿಟ್ಟು ಬರಬೇಡಿ ಅಂತ ಹೇಳ್ತಾ, ನನ್ನ ಯೂಟ್ಯೂಬ್ ಲೈಕ್ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಸಾವಿತ್ರಿ ನಾಮತಿ, ಕವಿತ್ರಿ, ಧಾರವಾಡ. ಏನಾದರೂ ತಪ್ಪು ಮಾಹಿತಿ ಬರ್ತಾಯಿದ್ರೆ ಕಾಮೆಂಟ್ ಮಾಡಿ, ನಾವು ತಿದ್ಕೋತೀವಿ. ಹಾಗೆಯೇ ನಮ್ಮ ವಿಡಿಯೋ ಚೆನ್ನಾಗಿ ಬರ್ತಿಲ್ಲ ಅಂದರೂ ಕಮೆಂಟ್ ಮಾಡಿ, ನಾವು ನಮ್ಮ ವಿಡಿಯೋನ ಇನ್ನೂ ಯಾವ ರೀತಿ ಮಾಡಬೇಕು ಅಂತ ನಾವು ಯೋಚನೆ ಮಾಡ್ತೀವಿ.